ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಒಂದು ಕಡೆ ಇವತ್ತಿನ ದಿವಸ ಹಾವೇರಿ ನಗರ ಮಂಡಲದ ವತಿಯಿಂದ ಬೂತ್ ಸಶಕ್ತೀಕರಣ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ಕಿರಣ್ ಪಳ್ಳಿ ಅವರೇ, ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂತೋಷಣ್ಣ ಅಲುಕಟ್ಟಿ ಅವರೇ, ಹಾಗೂ ನಮ್ಮ ಈ ವಾರ್ಡಿನ ಪ್ರಮುಖರಾದಂಥ ಜಗದೀಶ್ ಮಂಗೋಡ್ ಅವರೇ, ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ವಾರ್ಡಿನ ಮಾಜಿ ಸದಸ್ಯರಾದ ಜಗದೀಶಣ್ಣ ಮಲ್ಗೋಡ್ ಅವರೇ, ಹಾಗೂ ಗುರುಬಸಣ್ಣ ನವಲೆ ಅವರೇ, ಹಾಗೂ ಬಸಣ್ಣ ಹರಗೊಪ್ಪ ಅವರೇ, ಹಾಗೂ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಕಿರಣ್ ಕೋಣ್ ಅವರೇ, ಹಾಗೂ ಎಲ್ಲ ನಮ್ಮ ನಾಯಕರೇ, ಹಾಗೂ ಎಲ್ಲ ದೇವದುರ್ಲಭ ಕಾರ್ಯಕರ್ತ ಬಂದರು. ಈಗಾಗಲೇ ಸಂತೋಷಣ್ಣ ಹೇಳಿದರು, ನಾವು ಈಗ ಇವತ್ತು ಸಭೆ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಈವರೆಗೂ ಈಗ ಸುಮಾರು 4 ವರ್ಷದಿಂದ ಈ ಥರ ಸಭೆಗಳು ಬರ್ತಾ ಇತ್ತು, ಇದುವರೆಗೆ ಆಗಿದ್ದಿಲ್ಲ. ಮುಖ್ಯವಾಗಿ ನಾವು ಬೂತ್ ಕಮಿಟಿಯನ್ನು ರೀಚಾರ್ಜ್ ಮಾಡಬೇಕಾಗಿದೆ. ಬೂತ್ ಕಮಿಟಿಯಲ್ಲಿ ಕಾರಣಾಂತರಗಳಿಂದ ಅನೇಕ ಜನ ಇನ್ಆಕ್ಟಿವ್ ಆಗಿರ್ತಾರೆ, ಇನ್ನೂ ಕೆಲವು ಜನ ಆ್ಯಕ್ಟಿವ್ ಇರ್ತಾರೆ. ಯಾರು ಆ್ಯಕ್ಟಿವ್ ಇರ್ತಾರೆ ಅವ್ರನ್ನ ನಾವು ಇಟ್ಕೋಬೇಕಾಗುತ್ತೆ. ಯಾರು ಇನ್ನು ಆ್ಯಕ್ಟಿವ್ ಇರ್ತಾರೆ ಅವ್ರನ್ನ ತೆಗೆದು ಮತ್ತೆ ನೀವೆಲ್ಲರೂ ಯಾರನ್ನು ಹೇಳ್ತೀರಿ ಅವ್ರನ್ನ ಮಾಡುವಂಥ ಕೆಲಸ ಇದೆ. ನಾವು ಇವ್ರನ್ನೇ ಮಾಡ್ರಿ, ಈ ಮತ್ತೊಬ್ಬರು ಮಾಡ್ರಿ ಅಂತ ನಾವು ಹೇಳಲ್ಲ. ಈ ನಿಮ್ಮ ಬೂತ್ಗಳಲ್ಲಿ ನಿಮಗೆ ಗೊತ್ತಿರ್ತೈತಿ ಯಾರನ್ನು ಮಾಡಿದರೆ ನಮ್ಮದು ಸಂಘಟನೆ ಆಗುತ್ತೆ, ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಐತಿ ಅನ್ನೋದು ನಿಮಗೆ ಗೊತ್ತಿರ್ತೈತಿ. ನೀವು ಯಾರನ್ನು ಹೇಳ್ತೀರಿ ಅವ್ರನ್ನ ನಾವು ಬೂತ್ ಕಮಿಟಿಯನ್ನು ನೀವು ಯಾರು ಪಟ್ಟಿ ಮಾಡಿಕೊಡ್ತೀರಿ ಅದನ್ನು ನಾವು ಕನ್ಫರ್ಮ್ ಮಾಡ್ತೀವಿ. ಅದ್ರ ಜೊತೆಗೆ BLA-2 ಈಗ SIR ಬರೋದ್ರಿಂದ BLA-2 ಕೆಲಸ ಭಾಳ ಇದೆ. ಏನು ತಂಬರು ಡಿಕ್ಕಿ ಆಗೈತೆ ನೋಡು, ಇದು ಡಿಕ್ಕಿ ಅಂದ್ರೆ ಇದ್ದಲ್ಲ, ಡೋಲ್ ಬಾಕ್ಸ್ನಾಗ ಪೂರ ಕೆಳಗೈತೆ ನೋಡು. ಈಗ SIR ಅಂದ್ರೆ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ಇವತ್ತು ಬರ್ತಾ ಇದೆ. ಈಗ ಮೋಸ್ಟ್ಲಿ ಈ ವಾರದಲ್ಲಿ ನೋಟಿಫಿಕೇಶನ್ ಆದರೂ ಆಗ್ಬೋದು. ಆ ಕಾರಣದಿಂದ BLA-2 ಆದಂಥವ್ರ ಕೆಲಸ ಬಹಳ ಮತ್ತು ಅವ್ರಿಗೆ ನಾಲೆಜೂ ಇರಬೇಕು. ಅವ್ರ ಕೆಲಸ ಏನಪ್ಪಾ ಅಂದರೆ, ಈಗ ನಮ್ಮ ಒಂದು ಬೂತ್ ಐತಿ, ಈಗ 1ನೇ ವಾರ್ಡಲ್ಲಿ 2 ಬೂತ್ಗಳು ಬರ್ತಾವೆ. ಒಂದು ಬೂತಲ್ಲಿ ಯಾರು BLA-2 ಆಗಿರ್ತಾರೆ ಅವ್ರ ಕೆಲಸ ಏನಪ್ಪಾ ಅಂದರೆ, ನೀಟಾಗಿ ಈಗ ಅಲ್ಲಿ ಏನು ಮತದಾರರು ಆಗಿರ್ತಾರಲ್ಲ ಆ ನಮ್ಮ ಬೂತಲ್ಲೇ ಅದಾರೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಮೊದಲನೇದಾಗಿ ಅವರು ಸಪೋಸ್ ಬೇರೆ ಊರಾಗ ಒಂದು ಮತದಾರ ಪಟ್ಟಿ ಒಳಗೆ ಹೆಸರು ಇರ್ತೈತಿ, ಇಲ್ಲಿನೂ ಇರ್ತೈತಿ, ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತು ಅದು ಹೆಂಗೈತೆ ಅಂದ್ರೆ ಅವ್ರಾಗ್ಲಿ ಒಪ್ಪಿಗೆ ಕೊಟ್ಟು ನಮ್ದು ಇಲ್ಲೇ ಇಲ್ಲ ಅಂದ್ರೆ ಅದಕ್ಕೆ ಅವಕಾಶ ಐತಂತ. ಬಟ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಯಾರು ಬಿಟ್ಟು ಹೋಗಿರ್ತಾರ ಅವ್ರನ್ನ ಸೇರ್ಪಡೆ ಮಾಡುವಂಥ ಕೆಲಸ ಕೂಡ ಆಗ್ಬೇಕಾಗುತ್ತೆ. ಯಾರು ಈ ವಾರ್ಡಲ್ಲಿ ಸಪೋಸ್ ನಮ್ದು ಇಲ್ಲಿ ಮನೆ ಐತಿ, ನಮ್ಮನ್ನು ಬಿಟ್ಟ ಮತದಾರ ಪಟ್ಟಿ ತಯಾರು ಮಾಡಿದ್ರಂದ್ರೆ ಯಾರನ್ನು ಬಿಟ್ಟಿರ್ತಾರ ಅವ್ರನ್ನ ಸೇರ್ಪಡೆ ಮಾಡೋ ಕೆಲಸ BLA-2 ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಆಮೇಲೆ ನಿರಂತರ ಏನು ನಮ್ಮ ಬೂತಲ್ಲಿ ಇರ್ತಕ್ಕಂಥ ಎಲ್ಲ ಬೂತಲ್ಲಿ ಬರ್ತಕ್ಕಂಥ ಎಲ್ಲ ಹಿರಿಯರನ್ನ ಸಂಪರ್ಕ ಮಾಡಬೇಕು ಮೊದಲೇದಾಗಿ. ಆಮೇಲೆ ಅಲ್ಲಿ ಬರ್ತಕ್ಕಂಥ ಯಾರು ನೌಕರದಾರ ಅವ್ರು ಸಂಪರ್ಕ ಮಾಡಬೇಕು, ಯಾರು ನಮ್ಮ ರೈತರಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಬೇಕು. ಆಮೇಲೆ ಯಾರು ಯಾವ ಸಂಘ ಸಂಸ್ಥೆಗಳದು ಅಸೋಸಿಯೇಷನ್ ಇರ್ತಾವೆ ಕೆಲವು ಆ ಬೂತ್ ಮಟ್ಟದಲ್ಲಿ, ಈಗ ರೈತ ಸಂಘ ಇರ್ಬೋದು, ಅಥವಾ ಈಗ ಯುವಕ ಮಂಡಳಗಳಿರ್ಬೋದು, ಅಥವಾ ಯಾವುದೋ ದೇವಸ್ಥಾನದ ಸಂಘ ಸಂಸ್ಥೆಗಳಿರ್ಬೋದು, ಅವ್ರನ್ನೆಲ್ಲ ಸಂಪರ್ಕ ಮಾಡಬೇಕು. ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ಸಪೋಸ್ ಈಗ ಇದು ಏನಪ್ಪ ಬೂತ್ ಅಧ್ಯಕ್ಷರದ್ದು ಮತ್ತು ಬೂತ್ ಕಮಿಟಿದು ಮತ್ತು BLA-2 ಕೆಲಸ ಈ ಥರ. ಆಮೇಲೆ ಪೇಜ್ ಪ್ರಮುಖರು ಅಂತ ಮಾಡ್ತೀವಿ ನಾವು. ಬೂತ್ ಕಮಿಟಿ ಒಳಗೆ ಪೇಜ್ ಪ್ರಮುಖರು ಕೂಡ ಬರ್ತಾರೆ. ಪೇಜ್ ಪ್ರಮುಖರ ಕೆಲಸ ಏನಪ್ಪಾ ಅಂದರೆ, ಈಗ ಒಂದು ಪೇಜ್ನಲ್ಲಿ ಭಾಳ ಅಂದರೆ 30 ಮತದಾರರು ಇರ್ತಾರೆ. 30 ಮತದಾರ ಇರ್ತಾರೆ. 30 ಮತದಾರ ಅಂದರೆ ಸುಮಾರು ಭಾಳ ಅಂದರೆ 8ರಿಂದ 9 ಮಣಿ ಬರ್ಬೋದು. 8ರಿಂದ 9 ಮಣಿ ನಾವು ಯಾರು ಆ ಪೇಜಿಗೆ ಪ್ರಮುಖರಾಗಿರ್ತಾರೆ 9 ಜನರ 9 ಮಣಿನೂ ನಾವು
ಏನಪ್ಪ ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು ಅವ್ರ ಜೊತೆಗೆ. ಸಪೋಸ್ ಅವರು ಏನೇ ಕೆಲಸ ಇರ್ತಾವೆ, ಯಾವುದೇ ಒಂದು ಪ್ರಮಾಣ ಪತ್ರಗಳ ತಗೊಳ್ಳೋದಿರ್ಬೋದು, ಅವ್ರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಹಾಸ್ಟೆಲಿನ ಬಗ್ಗೆ ಇರ್ಬೋದು, ಅಥವಾ ಏನೋ ಜಮೀನಿನ ಬಗ್ಗೆ ಇರ್ಬೋದು, ಅಥವಾ ಮನೆ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ನಾವು ಹೊಂದಿಸ್ಬೇಕು. ಅವ್ರಿಗೆ ಪದೇ ಪದೇ ಹೋಗಬೇಕು, ಅವ್ರು ಭೇಟಿ ಆಗಬೇಕು. ಯಾಕಂದರೆ ಅಲ್ಲಿ ಯಾವುದೇ ಇದು ಬೇಡ, ಕಾಂಗ್ರೆಸ್ ಇರಲಿ BJP ಇರಲಿ, ನಾವು ನಿರಂತರ ಅವ್ರ ಸಂಪರ್ಕ ಮಾಡೋದ್ರಿಂದ ಅವ್ರ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡುವುದರಿಂದ ಅವರು ಕೂಡ ನಮ್ಮ ವಿಶ್ವಾಸಕ್ಕೆ ಬರ್ತಾರೆ. ವಿಶ್ವಾಸಕ್ಕೆ ಬಂದ್ರೆ ನಾವು ಮುಂದೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ನಗರಸಭೆ ಇರ್ಬೋದು, APMC ಇರ್ಬೋದು, ಅಥವಾ ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಸರ್ಕಾರಿ ಸಂಘ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ನಾವು ಎಲ್ಲ ಚುನಾವಣೆಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋದ್ರಿಂದ. ಸಪೋಸ್ ನಾವು ಯಾರನ್ನೂ ಇದನ್ನು ಮಾಡಲಿಲ್ಲ ಅಂದರೆ ನಾವು ಈಗ ನಿರಂತರ ಒಂದು ದಿವಸ ಹೋಗ್ತೀವಿ, ಜಾಸ್ತಿ ಮಾತಾಡೋಂಗಿಲ್ಲ, 2 ದಿವಸ ಹೋಗ್ತೀವಿ, ಸ್ವಲ್ಪ ಮಾತಾಡ್ತಾರೆ, 3ನೇ ದಿವಸ ಹೋಗ್ತೀವಿ, ತಮ್ಮ ಒಳಗೆ ಒಂದು ಅರ್ಧ ಕಪ್ ಚಾ ಕುಡಿದ್ವಿ ಅಂತ ಅಂತಾರೆ. ಈಗ ಏನು ಚಾ ಕುಡಿದು ಹೋಗಿ ಅಂತ ಒಂದು ಸ್ವಲ್ಪ ಅಡಿಕೆಯಲ್ಲಿ ಹಾಕ್ಕೊಂಡು ಹೋದ್ವಿ ಅಂತ ಏನು ಹೇಳ್ತಾರಲ್ಲ, ಅದು ನಮ್ಮ ಸಂಬಂಧಗಳನ್ನು ಬೆಸೆಯುವಂಥ ಒಂದು ಟೆಕ್ನಿಕ್ ಅದು. ಆ್ಯಕ್ಚುಲಿ ಒಂದು ಕಪ್ ಚಾ ಕುಡಿದು ಅವ್ರ ಮನೆಗೆ ಚೆನ್ನಾಗಿ ಮಾತಾಡಿ ಬಂದ್ವಂದ್ರೆ, ಹುಡುಗ ಚಲೋ ಅದಪ್ಪ, ಯಾರ ನಿರಂತರ ಮಾಡ್ತಾ ಇದ್ದಾನೆ, ಅವ್ರ ಮನಸ್ಸು ಸೋಲದು ನೋಡ್ರಿ. ಮನುಷ್ಯ ಅಂದಾಗ ಒಂದಿಲ್ಲ ಒಂದಕ್ಕೆ ಅವರು ಸೋಲ್ಲೇಬೇಕಾಗುತ್ತೆ. ನಿರಂತರವಾಗಿ ನಾವು ಸಂಪರ್ಕ ಇರೋದ್ರಿಂದ, ಅವ್ರ ವಿಶ್ವಾಸ ಗಳಿಸ್ಕೊಂಡಿದ್ರಿಂದ ಅವರು ಮನ ಒಲಿತಾರೆ. ಅವಾಗ ನಮ್ಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಹಿಂದೆ ಏನು ನಮ್ಮ ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಅವನ್ನ ಹೇಳಬೇಕಾಗುತ್ತೆ. ಬಸವರಾಜ ಬೊಮ್ಮಾಯಿ ಸಾಹೇಬರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಅವನ್ನ ಹೇಳಬೇಕಾಗುತ್ತೆ. ಆಮೇಲೆ ಇವತ್ತು ಏನು ಕೇಂದ್ರ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಮಾಡಿದೆ, ಅನೇಕ ರೈತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿದೆ, ಅನೇಕ ದಿವ್ಯಾಂಗರ ಪರವಾಗಿ ಯೋಜನೆಗಳನ್ನು ಮಾಡಿದೆ. ಆಮೇಲೆ ಅನೇಕ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನೇಕ ಸಾಲ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಆಮೇಲೆ ಮುದ್ರಾ ಯೋಜನೆಯಲ್ಲಿ 10 ಲಕ್ಷದಿಂದ 50 ಲಕ್ಷದವರೆಗೆ ಸಾಲ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಹೀಗೆ ಅನೇಕ ಏನು ಜನಪರ ಯೋಜನೆಗಳು ಏನಿದಾವಲ್ಲ ನಮ್ಮ ಸರ್ಕಾರ ಮಾಡಿದಂಥವು, ಅವನ್ನ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ಬೇಕು ನಾವು. ಈಗ ಹಾಗೆ ಸುಮ್ಮನೆ ಹೋಗ್ತೀವಿ ಬರ್ತೀವಿ ಅಂತ ಏನು ಇದಾಗಲ್ಲ. ಆ್ಯಕ್ಚುಲಿ ಏನಂದರೆ ಹಿಂದೆ ಈಗ ಒಂದು ಸುಳ್ಳನ್ನು ಅವರು ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಅದನ್ನು ಸತ್ಯ ಮಾಡಿದರು. ಸುಳ್ಳನ್ನು ಸತ್ಯ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ನಾವು ಮಾಡಿದ ಕೆಲಸನೇ ನಾವು ಹೇಳಂಗಿಲ್ಲ, ನಮ್ಮ ಸರ್ಕಾರ ಮಾಡಿದ ಕೆಲಸ ನಾವು ಹೇಳಂಗಿಲ್ಲ, ಅದನ್ನು ನಾವು ಮನವರಿಕೆ ಮಾಡ್ಬೇಕು. ಎಷ್ಟು ಯೋಜನೆಗಳು ಅದಾವ ಹೇಳ್ರಿ. ಈ ಕೇಂದ್ರ ಸರ್ಕಾರ ಮಾಡಿದ ಯೋಜನೆಗಳು, ಈಗ ಆಯುಷ್ಮಾನ್ ಕಾರ್ಡ್, ಬಡವರು ಯಾರು ನಿರ್ಗತಿಕರಿರ್ತಾರೆ ಅನಾರೋಗ್ಯದಿಂದ ಅವರ ಜೀವ ಹಾನಿ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆಯುಷ್ಮಾನ್ ಕಾರ್ಡ್ 5 ಲಕ್ಷದವರೆಗೆ ಫ್ರೀಯಾಗಿ ಚಿಕಿತ್ಸೆ ಕೊಡ್ಬೋದು. ಆಮ್ಯಾಗ ಜನ ಔಷಧಿ ಎಷ್ಟು 100 ರೂಪಾಯಿ ಮೆಡಿಕಲ್ ಶಾಪ್ನಾಗ ಹೋದ್ರೆ 100 ರೂಪಾಯಿ ಕಾಸ್ಟ್ ಇತ್ತಂದ್ರೆ ಈಗ 10 ರೂಪಾಯಿಗೆ ಸಿಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆಮ್ಯಾಗ ಮನೆಗೆ ಸಿಲಿಂಡರ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ಗ್ರಾಮೀಣ ಮಟ್ಟದಲ್ಲಿ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ ಒಳಗೆ, ಸ್ವಚ್ಛ ಭಾರತ ಒಳಗೆ ಟಾಯ್ಲೆಟ್ ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅನೇಕ ಸಿಲಿಂಡರ್ ಇರ್ಬೋದು. ಆಮ್ಯಾಗ ಕಿಸಾನ್ ಸಮ್ಮಾನ್ ಯೋಜನೆ ಹಿಂದೆ ನಮ್ಮ BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 6,000 ಕೊಡ್ತಿತ್ತು, ನಮ್ಮ ರಾಜ್ಯ ಸರ್ಕಾರ 4,000 ಕೊಡ್ತಿತ್ತು. ಒಟ್ಟು 10,000 ಕೊಡುವಂಥ ವ್ಯವಸ್ಥೆ ಅವತ್ತು BJP ಸರ್ಕಾರ ಮಾಡ್ತಿತ್ತು. ಬಟ್ ಯಾಕೆ ಕೊಡ್ತಿತ್ತಪ್ಪ ಅಂದರೆ, ಇವತ್ತು ರೈತನ ಬಾಳೆ ಹೆಂಗಂದ್ರೆ ಅನಿಶ್ಚಿತತೆ ಅಂದ್ರೆ ಯಾವುದೂ ನಿಶ್ಚಿತ ಇಲ್ಲ. ಈಗ ಮಳೆ ಚೆನ್ನಾಗಿ ಆತಪ್ಪ, ಬೆಳೆ ಚೆನ್ನಾಗಿ ಬಂತಪ್ಪ, ಆದ್ರೆ ರೇಟ್ ಚೆನ್ನಾಗಿ ಸಿಗಂಗಿಲ್ಲ. ಈಗ ರೇಟ್ ಚೆನ್ನಾಗಿರ್ತೈತಿ, ಬೆಳೆ ಅಂತ ಸಂದರ್ಭದಾಗ ಎಟ್ಲಿಸ್ಟ್ ಬಿತ್ತಿದ್ದು ಆಳಿನ ಖರ್ಚರ ಹೋಗ್ಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ವರ್ಷಕ್ಕೆ 10,000 ಕೊಡುವಂಥ ವ್ಯವಸ್ಥೆ ಅವತ್ತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು BS ಯಡಿಯೂರಪ್ಪ ಸಾಹೇಬರು ಮಾಡಿದರು. ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮಕ್ಕಳು ಕೂಡ ಶಿಕ್ಷಣವಂತರಾಗಬೇಕು, ವಿದ್ಯಾವಂತರಾಗಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು, ವಿದ್ಯಾನಿಧಿ ಅಂತಕ್ಕಂಥ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಮಾಡಿದರು. ಅಂದರೆ ಈ ಹಿಂದೇನು ಬರೀ SC ST ಅವರಿಗೆ ಸ್ಕಾಲರ್ಶಿಪ್ ಬರ್ತಿದ್ವಲ್ಲ, ಅದಕ್ಕೆ ಎಲ್ಲ ವರ್ಗಕ್ಕೂ ಕೂಡ ಅವ್ರ ಮಕ್ಕಳು ಕೂಡ ಮೇಲೆ ಬರಬೇಕು, ಅವರು ಶಿಕ್ಷಣವಂತರಾಗತಕ್ಕಂಥ ಉದ್ದೇಶ ಇಟ್ಕೊಂಡು ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆ ಮಾಡಿದರು. ಆದರೆ ಏನು ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದನ್ನು ರದ್ದು ಮಾಡುವಂಥ ವ್ಯವಸ್ಥೆ ಮಾಡಿದರು. ಅಂದರೆ ಇಷ್ಟು ಈಗ ನಮ್ಮ ಸರ್ಕಾರ ಮಾಡಿದಂಥ ಅನೇಕ ಕೆಲಸಗಳಿದಾವೆ, ಅವನ್ನ
ನಾವು ಮನವರಿಕೆ ಮಾಡಬೇಕು. ಅವರ ಮನ ಮುಟ್ಟುವ ಥರ ನಾವು ಅವ್ರಿಗೆ ಹೇಳಬೇಕು. ಅವಾಗ ಪ್ರತಿಯೊಬ್ಬರು ಅಂದ್ರೆ ನಾವು ಮಾಡಿದ್ದನ್ನು ಹೇಳ್ಬೇಕು. ನಾವು ಸುಳ್ಳು ಹೇಳ್ರಿ ಅಂತ ಹೇಳಂಗಿಲ್ಲ. ನಮ್ಮ ಸರ್ಕಾರ ಏನು ಮಾಡೈತಿ ಅದನ್ನ ನಾವು ಮನವರಿಕೆ ಮಾಡಬೇಕು. ಈಗ ಅವ್ರು ಬೇರೆ ಪಕ್ಷದವರು ಸುಳ್ಳು ಹೇಳಿ ಒಂದು ಊರಿಗೆ ಸುಳ್ಳು ಹೇಳಿ ಇದನ್ನು ಮಾಡ್ತಾರೆ, ಹಂಗೆ ಹೇಳೋದು ನಾವು ಇತ್ತಿದ್ದನ್ನ ನಾವು ಹೇಳಿದ್ವಿ ಅಂದ್ರೆ ಬೇಕಾದಷ್ಟು ನಮ್ಗೆ ಕ್ರೆಡಿಟ್ ಸಿಗುತ್ತೆ. ಆದ್ರೆ ನಾವು ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಏನು ಹುಚ್ಚತನ ಇತ್ತಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಾವು ಗೆಲ್ತೀವಿ, ನಾವು ನಮ್ಗೇನು ಇದನ್ನೇ ಇಲ್ಲ ಅನ್ನುವಂಥ ಒಂದು ಹುಚ್ಚು ಕಲ್ಪನೆ ನಮ್ಮ ತಲೆ ಬಂದ್ಬಿಟ್ಟಿತ್ತು. ನಮ್ಮ ಸರ್ಕಾರ ಐತಿ, ಮ್ಯಾಗೂ ನಮ್ಮ ಸರ್ಕಾರ ಐತಿ, ಕೆಳಗೂ ನಮ್ಮ ಸರ್ಕಾರ ಐತಿ, ಡಬಲ್ ಇಂಜನ್ ಸರ್ಕಾರ ಅನ್ನುವಂಥ ಭಾವನೆ ನಮ್ಗೆ ಬಂದು ನಾವು ಮೂರ್ಖರಾಗಿದ್ದೀವಿ ಅಷ್ಟೇ. ಬಟ್ ನಾವೇನು ಆ ಮಟ್ಟದಲ್ಲಿ ಏನು ಹೀನಾಯವಾಗಿ ನಾವು ಸೋಲನ್ನು ಕಂಡಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲಿ ಸಿಗಂಗಿಲ್ಲ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಷ್ಟು ಗೌರವ, ಅಷ್ಟು ಇದು. ನಿಜ ಹೇಳ್ಬೇಕಂದ್ರೆ ನಾನು ಸೋತಿನ ಅಂದೇ ಅಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಚುನಾವಣೆ ಒಳಗೆ ನಾನು ಸೋತೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ನಾನು ಸೋತರು ನನಗೆ ಸೋಲ್ ಅನಿಸೇ ಇಲ್ಲ. ಅದು ಪ್ರಚಾರದೊಳಗೆ ಗೆದ್ದುಬಿಟ್ಟು ಅನಿಸ್ಬಿಟ್ಟಿದ್ದೆ. ಯಾಕಂದ್ರೆ ಅಷ್ಟು ಅವರೇ ಊಟ ಮಾಡಿಸೋರು, ಅವರೇ ಜ್ಯೂಸ್ ಕುಡಿಸೋರು, ಅವರೇ ತಿಂಡಿ ತಿನ್ಸೋರು, ಹೂವಂತೂ ಲೋಡ್ ಗಟ್ಟಲೆ ಶುರು ಮಾಡಿದ್ರು. ಎಂತ ಅದ್ಭುತ ಸ್ವಾಗತ ರೀ ಅದು. ನಾ ಈ ಬಸವನ ಗುಡಿಯಾಗ ನಿಂತು ಹೇಳಕತ್ತೀನಿ. ಅಷ್ಟು ಗೌರವವಾಗಿ ನಡೆಸ್ಕೊಳ್ಳುವಂಥ ಕಾರ್ಯಕರ್ತರು ನಮ್ಮಲ್ಲಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅವ್ರನ್ನೆಲ್ಲ ಮತ್ತೊಮ್ಮೆ ನಾವು ಸಂಘಟಿತರಾಗಬೇಕಂದ್ರೆ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಯಾವುದೇ ಗುಂಪುಗಾರಿಕೆ ಆಗಲ್ಲ, ಅದನ್ನು ನಾವು ನೋಡ್ಕೋಬೇಕು. ಸಪೋಸ್ ಈಗ ಈ ವಾರ್ಡಲ್ಲಿ ಜಗದೀಶನ ಈಗ ನಮ್ಮ ಈ ವಾರ್ಡಿನ ನಾಯಕರ ಅಂದ್ರೆ ಇವ್ರ ವಿರುದ್ಧ ಮತ್ತೊಬ್ಬ ನಾಯಕರ ಸೃಷ್ಟಿ ಮಾಡುವಂತ ಆಗ್ಬಾರ್ದು. ಆ ತರ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ, ಗುಂಪುಗಾರಿಕೆ ಆಗುತ್ತೆ. ಅಲ್ಲಿ ಓಟುಗಳು ಒಡೆದು ಹೋಗ್ತಾವು. ನಾವು ಯಾರು ನಿಲ್ಸಿದ್ರು ಗೆಲ್ಲಕ್ಕಾಗಲ್ಲ. ಅದೇ ನಾವು ಜಗದೀಶನ್ನ ನಮ್ಮ ನಾಯಕಪ್ಪ, ಈ ನಮ್ಮ ವಾರ್ಡಿಗೆ ಗುರುಬಸನ್ನ ನಮ್ಮ ನಾಯಕಪ್ಪ, ಬಸನ್ನರ ನಮ್ಮ ನಾಯಕ ಅಂತಂದು ಒಬ್ಬರು ನಾಯಕ ಅಂತ ಇಟ್ಕೊಂಡು ನಾವು ಮಾಡಿದ್ದಕ್ಕಾರೆ ಅಲ್ಲ, ಎಲ್ಲಾ ಚುನಾವಣೆಗಳಲ್ಲಿ ನಾವು ಗೆಲ್ಲತ್ತೀವಿ. ಸೋಲ್ಲೇ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡಬೇಕು. ಈಗ ಒಬ್ಬ ಅಭ್ಯರ್ಥಿ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿನ ಹೆಚ್ಚು ಕಟ್ಟಿ ಅಲ್ಲಿ ಏನಾಗುತ್ತೆ, ಪಕ್ಷದ ಇಮೇಜನ್ನು ಹಾಳಾಗ್ತೈತಿ. ಆಮ್ಯಾಗ ನಾವು ಸೋತು ಅದು ಹಂಗೆ ಆಗ್ಬಾರ್ದು. ಒಬ್ಬನೇ ನಮ್ಮ ನಾಯಕ ಅಂತ ನಾವು ಹೋಗಿದ್ದಕ್ಕಾರೆ ಅಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲಿ ನಾವು ಗೆಲ್ತೀವಿ. ನಾವು ಭಾರತೀಯ ಜನತಾ ಪಕ್ಷದ ಶಕ್ತಿ ಏನು ಅನ್ನೋದು ಕೂಡ ತೋರಿಸ್ಕೊಡ್ತೀವಿ. ಮತ್ತು ಇನ್ನೂ ಒಂದು ಮುಂದುವರೆದು ಹೇಳಬೇಕಂದ್ರೆ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ನಾವು ಏನು ಕೆಲಸ ಮಾಡ್ತೀವಿ, ಏನು ಕಾರ್ಯ ಚಟುವಟಿಕೆಗಳನ್ನು ಮಾಡ್ತೀವಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೈತಿ. ಈಗ ಸಪೋಸ್ ನಮ್ಗೆ ಟಿಕೆಟ್ ಕೊಡ್ಬೇಕಾದ್ರೂ ಕೂಡ ನಾವೇನು ಯಾರಿಗೆ ದುಡ್ಡು ಕೊಟ್ಟಿಲ್ಲ, ಎಲ್ಲಿ ದುಡ್ಡು ಕಳ್ಕೊಂಡಿಲ್ಲ, ಏನಿಲ್ಲ. ಟಿಕೆಟ್ ಕೊಟ್ಟರು. ಟಿಕೆಟ್ ಯಾಕೆ ಕೊಟ್ರಪ್ಪ ಅಂದ್ರೆ ನಾವು ಮಾಡಿದಂಥ ಸೇವೆ ನೋಡಿ, ಏನು ನಿಸ್ವಾರ್ಥ ಸೇವೆ ಮಾಡಿದ್ವಿ. ಇಲ್ಲಿ ಹಾವೇರಿ 20 ವರ್ಷದಿಂದ ನಾನು ಇಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಇದ್ಕೊಂಡು ಏನು ಸೇವೆ ಮಾಡಿದ್ವಿ, ಜನಪರ ಕೆಲಸಗಳನ್ನ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ಜನರು ಈಗ ಹೆಂಗಂದ್ರಿ, ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಹರಿಸಿ ಹೋಗ್ತಾರೆ. ನಮ್ಗೆ ಒಳ್ಳೇದು ಮಾಡಿದ್ರಪ್ಪ ಅಂತಂದು. ಅದೇ ನಾವು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಎಂತ ಎಲ್ಲ ಬರೀ ರೊಕ್ಕ ಅಂತಾನ, ಅದನ್ನ ಮಾಡ್ತಾನ, ಹಿಂಗೂ ಶಾಪ ಹಾಕೊಡ್ತಾರ. ಆ ಶಾಪನೂ ತಪ್ಪುತ್ತೆ ನಮ್ಗೆ, ಮತ್ತು ಆರೈಕೆನೂ ತಪ್ಪುತ್ತೆ. ಹಂಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೆ ನಾವು ಯಾರನ್ನೂ ದ್ವೇಷ ಮಾಡೋದು ಬೇಡ. ಪ್ರತಿಯೊಬ್ಬರು ವಿಶ್ವಾಸಕ್ಕೆ ತಗೊಳ್ಳೋಣ. ಪ್ರತಿಯೊಬ್ಬರು ಈಗ ನಮ್ಮ ಪಕ್ಷದ ತತ್ವ ಸಿದ್ಧಾಂತನೇ ಹಂಗ. ಇಡೀ ವಿಶ್ವನೇ ನಮ್ಮ ಒಂದು ಕುಟುಂಬ ಅಂತಕ್ಕಂಥ ಪಕ್ಷ ನಮ್ದು ಹೇಳುವಂತ ಪಕ್ಷ. ವಸುದೈವ ಕುಟುಂಬಕಂ ಅಂತಂದ್ರೆ ಅಂತ ಒಂದು ಪಕ್ಷದಲ್ಲಿ ನಾವು ಈಗ ಏನೋ ಒಂದು ಅವಕಾಶ ಸಿಕ್ಕೈತಿ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಸಂಘಟನೆ ಮಾಡಬೇಕು. ಮತ್ತು ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದ ದೇಶಭಕ್ತಿಗೋ ಅಂದ್ರೆ ದೇಶ ರಕ್ಷಣೆಗೋಸ್ಕರ. ನಮ್ಮ ಅಜೆಂಡಾ ಏನಪ್ಪಾ, ನಮ್ಮ ಸ್ವಾರ್ಥ ಅಲ್ಲ, ನಮ್ದು ದೇಶ ಮುಖ್ಯ. ಆಮೇಲೆ ನಮ್ಮ ಊರು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ. ಮತ್ತೆ ಎಲ್ಲ ರೀತಿ ಐಡೆಂಟಿಫೈ ಮಾಡ್ತೈತಿ ಪಕ್ಷ, ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೈತಿ. ಈ ಹಿಂದೆ ಈಗ ನೋಡ್ರಿ, ಈ ಏನು ಅನೇಕ ಜನರನ್ನ ಐಡೆಂಟಿಫೈ ಮಾಡ್ತು, ಯಾರು ಗೊತ್ತಿರಲಾರ್ದಂತಾರ. ಈಗ ಯಾರು ಸಾಲು ಮಾಡೋದ್ರ ಮಕ್ಕ ಅವ್ರಿಗೆ ಪ್ರಶಸ್ತಿ ಬಂದ್ಮೇಲೆ ನಮ್ಗೆ ಗೊತ್ತಲ್ಲ ಅಮ್ಮ ಆಕೆ ಆ ತಾಯಿ ಏನ್ ಸೇವೆ ಮಾಡಿದಾಳ ಅನ್ನೋದು. ಈಗ ಗಿಡ ಮರಗಳನ್ನ ಹಚ್ಚಿ ಪರಿಸರವನ್ನ ಕಾಪಾಡಿದಂತ ತಾಯಿ ಅವ್ರನ್ನ ನಮ್ಮ ಮೋದಿ ಸಾಹೇಬರು ಪ್ರಶಸ್ತಿ ಕೊಟ್ಟ ಮ್ಯಾಗ
ಆಲಮರದ ತಿಮ್ಮಕ್ಕ ಯಾರಂತ ಗೊತ್ತಾದ್ರು. ಆಮೇಲೆ ಕೆರೆ ಕಟ್ಟಿದ ಕಾಮೇಗೌಡರು ಮಂಡ್ಯದಲ್ಲಿ ಕೆರೆ ಅವ್ರು ತಮ್ಮ ಸ್ವಾರ್ಥ ಅಲ್ಲ, ಜನಸಾಮಾನ್ಯರಿಗೋಸ್ಕರ ಕೆರೆ ಕಟ್ಟಿಸಿದ್ರು. ಅವ್ರಿಗೂ ಕೂಡ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟರು. ಆಮೇಲೆ ಜೋಗ್ತಿ ಮಂಜಮ್ಮ ಯಾರಿಗೆ ಗೊತ್ತಿದ್ರು ಹೇಳ್ರಿ, ಪ್ರಶಸ್ತಿ ಕೊಟ್ಟ ಮ್ಯಾಗ ಇವರೆಲ್ಲ ಗೊತ್ತಾದ್ರು. ಅಂದ್ರೆ ಎಂತ ಅವರೆಲ್ಲ ಜನಸಾಮಾನ್ಯರವರು. ಯಾವುದೇ ಸುಟ್ಕೇಸ್ ಹಿಡ್ಕೊಂಡು ಹೋಗಿ ಪ್ರಶಸ್ತಿ ತಗೊಂಬಂದಾರಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ ಮಾಡಿ ಪ್ರಶಸ್ತಿ ತಗೊಂಬಂದಾರಲ್ಲ. ಅವರೆಲ್ಲ ಬಹಳ ಜನಸಾಮಾನ್ಯರ. ಅವ್ರ ಸೇವೆ ನೋಡಿ ಅವ್ರಿಗೆ ಅವಕಾಶ ಕೊಡ್ತು. ಜೋಗತಿ ಮಂಜಮ್ಮ, ಸೂಲಗಿತ್ತಿ ನರಸಮ್ಮ, ಈಗ ಮಣ್ಣಿ ಕೂಡ ಪ್ರಶಸ್ತಿಗಳನ್ನ ಕೊಟ್ಟರು. ಒಬ್ಬೊಬ್ಬರು ವೈದ್ಯರಿಗೆ ಕೊಟ್ಟರು, ಅನೇಕ ಜನರಿಗೆ. ಇವೆಲ್ಲ ಹೆಂಗಂದ್ರೆ ಅವ್ರ ಸೇವೆ, ಅವ್ರ ಜನರಿಗೆ ಮಾಡಿದಂಥ ಸೇವೆ ನೋಡಿ ಹಿಂಗ ಆ ಪಕ್ಷ ಎಲ್ಲ ಐಡೆಂಟಿಫೈ ಮಾಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಗುಂಪುಗಾರಿಕೆ ಆಗಲಾರ್ದಂಗೆ ಒಬ್ಬರೇ ನಮ್ಮ ನಾಯಕರಪ್ಪ ಅಂದ್ಕೊಂಡು ಬೂತ್ ಕಮಿಟಿ ಮತ್ತು BLA 2ನ ಕರೆಕ್ಟಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾಡ್ರಿ. ಯಾರಿಗೂ ಹೆಣ್ಣು ಅವಶ್ಯಕತೆ ಇಲ್ಲ, ಏನಿಲ್ಲ. ನಿಮ್ಮ ಫುಲ್ ಸ್ವತಂತ್ರ ನಿಮ್ಗೆ ಇರ್ತೈತಿ. ನಿಮ್ಮ ಕಮಿಟಿಗೆ ನೀವು ಯಾರನ್ನ ಮಾಡಿಕೊಡ್ತೀರಿ, ಇಲ್ಲಿ ವಾರ್ಡ್ ಅಷ್ಟೇ ಆ ಮಟ್ಟಕ್ಕೆ ನಮ್ದು ಸಂಘಟನೆ ಆಗತ್ತೆ. ಚೆನ್ನಾಗಿದ್ದಾರ ಮಾಡಿದ್ರೆ ಸಂಘಟನೆ ಆಗುತ್ತೆ. ನಾವು ಮುಂದೆ ಎಲ್ಲ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ನಮ್ಮ ಅನೇಕ ಜನ ಹಿರಿಯರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್.